ಯಾವ ಔಟ್ಫಿಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. Hey guys, welcome back to my YouTube channel. Hope everyone are doing good. ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ನೀವು ತಮ್ಮನೇಲಿ ನೋಡಿರೋ ಹಾಗೆಯೇ ಇವತ್ತು ಒಂದಷ್ಟು ಟ್ರೆಡಿಷ್ನಲ್ ಔಟ್ಫಿಟ್ಸ್ದು ಹಾಲ್ ಮಾಡ್ತಾ ಇದ್ದೀನಿ. ಎಲ್ಲದೂ ಸಿಮಿಲರ್ ಕಲರ್ಸೇ ತರಿಸಿದ್ದೀನಿ ಆಯಿತಾ. ನಾನು ಆ್ಯಕ್ಚುಲಿ ಹೇಗೆ ಕಾಣುತ್ತೆ ಏನು ಅಂತ ನೋಡಬೇಕಿತ್ತು ನಾನು. ಹಾಗಾಗಿ ಒಂದು 3 ಪೀಸಸ್ ಆಫ್ ಕುರ್ತಾ ಸೆಟ್ನ ತರಿಸಿದ್ದೀನಿ. ಆ್ಯಂಡ್ ಲೈಕ್ ಎಲ್ಲದೂ ಸೇಮ್ ಪ್ಯಾಟರ್ನಲ್ಲಿಲ್ಲ, ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿದೆ. ಕಲರ್ ಮಾತ್ರ ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ ಅಷ್ಟೇ, ಬಟ್ ಮೂರೂ ನೋಡೋಕ್ಕೆ ಸೇಮ್ ಕಲರ್ ಥರನೇ ಅನಿಸ್ಬಹುದು ನಿಮಗೆ. ಒಂದೊಂದಾಗಿ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಆ್ಯಂಡ್ ಯಾವ್ದು ಚೆನ್ನಾಗಿದೆ ಏನು ಅಂತ ಹೇಳಿಬಿಟ್ಟು ಕೊನೆ ತನಕ ವಿಡಿಯೋ ನೋಡಿಬಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಆ್ಯಂಡ್ ಯಾವುದಾದ್ರೂ ಬೇಕು ಅಂತ ಅನಿಸಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮಗೆ ಬೇಕಿದೆ ಅಂತಂದರೆ ಡೆಫಿನೆಟ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಮೂರೂ ಅಷ್ಟೇ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಕೂಡ ಓಕೆ, ಲೈಕ್ ತುಂಬ ಕಡಿಮೆಗೆ 500 ಒಳಗೆಲ್ಲ ಸಿಕ್ಕಿಲ್ಲ. ಹಾಗಾಗಿ ಲೈಕ್ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಕ್ಕೆ ಇರಲ್ಲ ಆಯಿತಾ. ಬಿಕಾಸ್ ನಾವು ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಅದು ಚೆನ್ನಾಗಿರೋದೇ ಸಿಕ್ಕಿರುತ್ತೆ ನಮಗೆ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಆದಷ್ಟು ಬೇಗ ಈ ವಿಡಿಯೋನ ಮುಗಿಸ್ಬೇಕು. 3 ಔಟ್ಫಿಟ್ಸ್ ಇದೆ, 3ನೂ ತೋರಿಸ್ಬಿಡ್ತೀನಿ ಹೇಗಿದೆ ಏನು ಅಂತ. ಬನ್ನಿ ಇವಾಗ ಫಸ್ಟ್ ಒನ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ಒನ್ ಇದು ನೀವಿಲ್ಲಿ ನೋಡಬಹುದು. ಇದು ಸ್ವಲ್ಪ ಲ್ಯಾವೆಂಡರ್ ಶೇಡಲ್ಲಿ ಬರುತ್ತೆ, ಲೈಟ್ ಲ್ಯಾವೆಂಡರ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತರಿಸಿರೋದು ಸೈಜ್ ಬಂದು XS ಆಯಿತಾ. ಸೊ ತುಂಬಾ ಚೆನ್ನಾಗಿದೆ ಇದು. ಮಟೀರಿಯಲ್ ಅಂತೂ ಎರಡನೇ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ ಮಟೀರಿಯಲು. ಆ್ಯಂಡ್ ಇಲ್ಲಿ ಜಸ್ಟ್ ಒಂದು ಸ್ಟ್ರ್ಯಾಪ್ ಬರುತ್ತೆ ಅಷ್ಟೇ. ಬಿಕಾಸ್ ನನಗೆ ಆ್ಯಕ್ಚುಲಿ ನಾನು ಹುಡುಕ್ತಿದ್ದು ಈ ಥರ ಸ್ಟ್ರ್ಯಾಪ್ ಇರೋವಂಥ ಡ್ರೆಸ್ಸಸ್ ಬೇಕು ಅಂತಲೇ ಸರ್ಚ್ ಮಾಡ್ತಿದ್ದಿದ್ದು. ಹಾಗಾಗಿ ನನಗೆ ತುಂಬ ಕಲರ್ ಆಪ್ಷನ್ ಸಿಗಲಿಲ್ಲ. ಕಲರ್ಸ್ ಇದ್ರೂ ಸಹ ನನ್ನ ಮೇಲೆ ನನಗಿಷ್ಟ ಆಗುವಂಥದ್ದು, ನನ್ನ ಮೇಲೆ ಚೆನ್ನಾಗಿ ಕಾಣುವಂಥದ್ದು ನನಗೆ ಯಾವುದೂ ಲೈಕ್ ಅಷ್ಟೊಂದು ಓಕೆ ಆಗಲಿಲ್ಲ. ಹಾಗಾಗಿ ಲೈಕ್ ಸಿಮಿಲರ್ ಕಲರ್ಸನ್ನೇ ತರಿಸಿದ್ದೀನಿ. ಸೊ ಫಸ್ಟ್ ಒನ್ ಇದು ಇಲ್ಲಿ ನೀವು ನೋಡಬಹುದು. ಸೊ ಫ್ರಂಟ್ ಡಿಸೈನ್ ಬಂದು ವಿ ನೆಕ್ಕಲ್ಲಿದೆ. ಆ್ಯಂಡ್ ಇಲ್ಲಿ ಸ್ಟ್ರ್ಯಾಪ್ ಬಂದಿದೆ. ಸ್ಟ್ರ್ಯಾಪ್ ಏನು ಅಡ್ಜಸ್ಟೇಬಲ್ ಆ ಥರ ಎಲ್ಲ ಏನೂ ಇಲ್ಲ, ಫುಲ್ ಲಾಂಗ್ ಟಾಪ್ ಇದೆ ಆಯಿತಾ. ಇದು ನಿಮ್ಮ ನೀಯಿಂದ ತುಂಬಾ ಕೆಳಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ವಿಡಿಯೋ ಹಾಕಿದ್ದೀನಿ, ಅದು ನೋಡಬಹುದು. ಸೊ ಬಾಟಮಲ್ಲಿ ಈ ಥರ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ಚಮ್ಕೀಸ್ ಎಲ್ಲ ಹಾಕ್ಬಿಟ್ಟು ಥ್ರೆಡ್, ಲೈಕ್ ಅದೇನೋ ಗೋಲ್ಡ್ ಕಲರ್ ಥ್ರೆಡ್ ಬರುತ್ತಲ್ವ ಅದರಲ್ಲಿ ವರ್ಕ್ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಎರಡನೇ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಫಿಟ್ಟಿಂಗ್ ಕೂಡ ನಾನು ಸ್ವಲ್ಪ ಆಲ್ಟರ್ ಮಾಡಬೇಕಾಗಿತ್ತು, ಹಾಗೆ ಆಲ್ಟರ್ ಮಾಡಿ ನಾನು ವೇರ್ ಮಾಡಿದೆ. ಸೊ ಚೆನ್ನಾಗಿ ಕಾಣಿಸ್ತಿದೆ. ನೀವು ಇಲ್ಲಿ ವಿಡಿಯೋದಲ್ಲಿ ಕೂಡ ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಒನ್ ಔಟ್ಫಿಟ್ ವಿಚ್ ಇಸ್ ಅಮೇಝಿಂಗ್. ನಾನು ಇದಕ್ಕೆ ಔಟ್ ಆಫ್ 10 9 ರೇಟ್ ಮಾಡ್ತೀನಿ. ಬಿಕಾಸ್ ಫಿಟ್ಟಿಂಗ್ ಅಂತ ಬಂದರೆ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನನಗೆ ನನ್ನ ಸೈಜ್ಗೆ ನಾನು ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕಾಗಿತ್ತು. ಅದರಿಂದಾಗಿ ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ. ಸೊ ಇದಿಷ್ಟು ಟಾಪ್ ಬಗ್ಗೆ. ಆ್ಯಂಡ್ ಪ್ಯಾಂಟ್ ಬಂದರೆ ಪ್ಯಾಂಟೂ ಅಷ್ಟೇ ಎಷ್ಟು ಸಾಫ್ಟಾಗಿ ಏನು ಚೆನ್ನಾಗಿ ಕೊಟ್ಟಿದ್ದಾರೆ ಆಯಿತಾ. ಪ್ಯಾಂಟ್ದು ಆ್ಯಕ್ಚುಲಿ ನನಗೆ ಫಿಟ್ಟಿಂಗ್ ತುಂಬಾ ಇಷ್ಟ ಆಯಿತು ನನ್ನ ಮೇಲೆ. ಲೈಕ್ ನಾನು ಯೂಶ್ವಲಾಗಿ ನಾನು ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಿದಾಗ, ಆಫ್ಲೈನ್ ಕೂಡ ಅಷ್ಟೇ. ಸೊ ನಾನು ಪರ್ಚೇಸ್ ಮಾಡಿದಾಗ ನಾನು ಸ್ವಲ್ಪನಾದರೂ ಆಲ್ಟರ್ ಮಾಡಬೇಕಿರುತ್ತೆ, ಬಟ್ ಈ ಪ್ಯಾಂಟಿಗೆ ಸ್ವಲ್ಪನೂ ಆಲ್ಟ್ರೇಷನ್ ಬೇಕಾಗಿಲ್ಲ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮಟೀರಿಯಲ್ ಕೂಡ ಇದೊಂಥರ ಸಾಫ್ಟ್ ಮಟೀರಿಯಲ್ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಇಸ್ ಸೂಪರ್ ಗುಡ್. ಪ್ಯಾಂಟು ಸಿಗರೇಟ್ ಪ್ಯಾಂಟ್ ಬರುತ್ತೆ ಇದಕ್ಕೆ. ಆ್ಯಂಡ್ ಮುಂದೆ ಇಲ್ಲಿ ಈ ಥರ ಲೈಕ್ ಲೈಟಾಗಿ ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ಎಕ್ಸ್ಪ್ಯಾಂಡ್ ಆಗುವಂಥ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ದುಪಟ್ಟ ಬಂದು ಫುಲ್ ನೆಟ್ಟೆಡ್ ಕೊಟ್ಟಿದ್ದಾರೆ. ಸೊ ಬಾರ್ಡರಲ್ಲಿ ಈ ಥರ ಒಂದು ಲೇಸ್ ವರ್ಕ್ನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಸೂಪರ್ ಗುಡ್. ಆ್ಯಂಡ್ ಲೆಂತ್ ನೋಡೋದಾದರೆ ನೀವು ನೋಡಿ, ಸೊ ಇಷ್ಟುದ್ದ ಇದೆ, ಆರಾಮಾಗಿ ಹಾಕೋಬೋದು. ಸಿ ಆ್ಯಕ್ಚುಲಿ ನನಗೆ ಕುರ್ತಾ ಸೆಟ್ ಅಂತ ಬಂದಾಗ ದುಪಟ್ಟಾಸ್ ಎಲ್ಲ ಲಾಂಗ್ ಇರಬೇಕು, ಹಾಗೆಯೇ ಟಾಪ್ ಕೂಡ ಅಷ್ಟೇ ಅಬಾವ್ ನೀ ಲೆಂತ್ ಇರಬಾರ್ದು, ಬಿಲೋ ನೀ ಇದ್ದರೆ ನನಗೆ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಉದ್ದ ಇರಬೇಕು. ಹಾಗಾಗಿ ಇದು ಒಂದು ಆ ಥರ ಬೆಸ್ಟ್ ಆಪ್ಷನ್ ಆಗಿದೆ ನನಗೆ. ಹಾಗಾಗಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿದ್ದು. ಸೊ ಇದು ನನ್ನ ಫಸ್ಟ್ ಔಟ್ಫಿಟ್. ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಮೇಲೆ ಹೇಗೆ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಸಹ ನಾನು ಇಲ್ಲಿ ವಿಡಿಯೋನ ಹಾಕಿದ್ದೀನಿ, ನೀವು ನೋಡಬಹುದು. ಸೊ ಓಕೆ ಗೈಸ್, ಇವಾಗ ಸೆಕೆಂಡ್ ಒನ್ ತೋರಿಸ್ತೀನಿ. ಸೆಕೆಂಡ್ ಒನ್ ಕೂಡ ಆಲ್ಮೋಸ್ಟ್ ಸೇಮ್ ಕಲರ್ ಇದೆ ಆಯಿತಾ, ಸಿಮಿಲರ್ ಅಂತ ಹೇಳ್ಬಹುದು. ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ, ಹಾಗೆಯೇ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಲೈಕ್ ಇದು ಸ್ವಲ್ಪ ಡಾರ್ಕಲ್ಲಿ ಬರುತ್ತೆ, ಅದಕ್ಕಿಂತ ಲೈಟ್ ಇದು. ಸೊ ಆಲ್ಮೋಸ್ಟ್ ಸೇಮ್ ಕಲರ್, ಬಟ್ ಸ್ವಲ್ಪ ಲೈಟ್ ಶೇಡಲ್ಲಿದೆ ಅಷ್ಟೇ, ಸ್ಲೈಟ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಸೊ ಅದು ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು. ಇದು ನಾನು ಮೀಶೋಯಿಂದ ತರಿಸಿದ್ದು.
ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು 1000 ರೂಪೀಸ್ ಎಷ್ಟೋ ಇದು 1000 ಮೇಲಾಗುತ್ತೆ, 1100 1200 ಇತ್ತು. ಸೊ ಅದಕ್ಕೆ 1200 ಇರುವಾಗ ಒಂದ್ಸತಿ ಟ್ರೈ ಮಾಡಬಹುದು ಅಂತ ಹೇಳ್ಬಿಟ್ಟು ಐ ಗಾಟ್ ದಿಸ್. ಸೊ ಇದು ಹೇಗಿದೆ ಏನು ಅಂತ ನೋಡೋಣ. ಇದು ಆ್ಯಕ್ಚುಲಿ ನಾರ್ಮಲ್ ಸ್ಲೀವ್ಲೆಸ್ ಬರುತ್ತೆ ಆಯಿತಾ. ಸೊ ಇದು ಕೂಡ ನಾನು ಸೈಜ್ ಆರ್ಡರ್ ಮಾಡಿದ್ದು ಎಸ್, ಬಟ್ ನನಗೆ ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಈ ಥರ ಒಂದು ವರ್ಕ್ನ ಕೊಟ್ಟಿದ್ದಾರೆ ಆಯಿತಾ. ದಿಸ್ ಇಸ್ ಸೋ ಗುಡ್, ಕ್ವಾಲಿಟಿ ಕೂಡ ಮಸ್ತಾಗೇ ಇದೆ. 1000 ರೂಪೀಸಿಗೆ ವರ್ತ್ ಅಂತಲೇ ಹೇಳ್ಬಹುದು. ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅದು ಇದು ಅಂತ ಕಂಪ್ಲೇಂಟ್ಸ್ ಇರುತ್ತೆ ಕೆಲವೊಬ್ಬರಿಗೆ, ಬಟ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬಾಟಮಲ್ಲಿ ಬಂದು ಇದು ಸ್ವಲ್ಪ ಲೆಂತ್ ಕಡಿಮೆ ಬರುತ್ತೆ. ಇದು ನಾನು ವೇರ್ ಮಾಡಿರೋದು, ನನ್ನ ಹತ್ರ ವಿಡಿಯೋ ಅಥವಾ ಇಮೇಜ್ ಏನೂ ಇಲ್ಲ, ನಾನು ಹಾಕಿ ನೋಡಿದೆ. ಯಾಕೋ ನನಗೆ ಫಿಟ್ಟಿಂಗ್ ಎಲ್ಲ ಆಗಲಿ ಏನಾದರೂ ಆಗಲಿ ಆಲ್ಟರ್ ಮಾಡೋಕ್ಕೂ ಏನೋ ಸರಿಯಾಗಿ ಅನ್ನಿಸ್ಲಿಲ್ಲ ಆಯಿತಾ. ಹಾಗಾಗಿ ಲೈಕ್ ಐ ಆಮ್ ನಾಟ್ ಕೀಪಿಂಗ್ ದಿಸ್, ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ವೇರ್ ಕೂಡ ಮಾಡಿಕೊಂಡು ವಿಡಿಯೋ ಎಲ್ಲ ತೆಗ್ದಿಲ್ಲ. ಇಲ್ಲಿ ಬಾಟಮ್ ಆಫ್ ದ ಕುರ್ತಾ ನೋಡೋದಾದರೆ ಇಲ್ಲಿ ನೀವು ನೋಡಬಹುದು ಈ ಥರ ಇಲ್ಲೊಂದು ಏನೋ ಇದು what you call this, ಲೈಕ್ ಏನೋ ಒಂದು ಚಮಕಿ ಥರ ಏನೋ ಡಿಸೈನ್ನ ಕೊಟ್ಟಿದ್ದಾರೆ. ಈ ಥರ ರೌಂಡ್ದು ಬೀಡ್ಸ್ ಎಲ್ಲ ಹಾಕಿ ಈ ಥರ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲೈನಿಂಗ್ ಕೂಡ ಇದೆ, ಎಲ್ಲದರಲ್ಲೂ ಅಷ್ಟೇ ಲೈನಿಂಗ್ ಇದೆ. ಸೊ ಬ್ಯಾಕ್ ಸೈಡ್ ಬಂದರೆ ವೆರಿ ಪ್ಲೇನ್ ಆಯಿತಾ. ಸೊ ಪ್ಲೇನ್ ಆಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ನೀಯಿಂದ ಕೆಳಗಡೆ ಬರಲ್ಲ, ಅಬಾವ್ ನೀ ಲೆಂತ್ ಬರುತ್ತೆ ಟಾಪು. ಸೊ ಫ್ರಂಟ್ ಡಿಸೈನ್ ನೋಡಿದ್ರೆ ಈ ಥರ ಇದೆ, ಎಲ್ಲ ಕಡೆ ಫುಲ್ಲು ಈ ಬೀಡ್ಸಿಂದ ಡಿಸೈನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮಟೀರಿಯಲ್ ಸ್ವಲ್ಪ ಏನೋ ಲೈಕ್ ಡಿಫ್ರೆಂಟ್ ಆಗಿದೆ ಆಯಿತಾ. ಸ್ವಲ್ಪ ಶೈನ್ ಆಗುತ್ತೆ ಮಟೀರಿಯಲ್, ಯು ಕ್ಯಾನ್ ಸಿ ಇನ್ ದ ವಿಡಿಯೋ, ಲೈಕ್ ಸ್ವಲ್ಪ ಶೈನ್ ಆಗ್ತಾ ಇದೆ. ಸೊ ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ಇದು ನೋಡಿ ಆ ಥರ ಶೈನ್ ಇಲ್ಲ, ಬಟ್ ಇದು ಏನೋ ಒಂಥರ ಶೈನ್ ಆಗ್ತಾ ಇದೆ. ಇದರಲ್ಲಿ ಆ್ಯಕ್ಚುಲಿ ನನಗೆ ಒಂದು ಡಿಸಪಾಯಿಂಟ್ ಆಗಿದ್ದು ಅದು ಆಯಿತಾ, ಫಿಟ್ಟಿಂಗ್ ಏನೋ ಚೆನ್ನಾಗಿಲ್ಲ. ಅದಾದಮೇಲೆ ದುಪ್ಪಟ್ಟ ಅದು ವರ್ಸ್ಟ್ ಆಗಿದೆ, ಚೆನ್ನಾಗೇ ಇಲ್ಲ, ನಂಗೆ ಇಷ್ಟ ಆಗಿಲ್ಲ ದುಪ್ಪಟ್ಟ ಇದು. ಬಿಕಾಸ್ ಲೆಂತ್ ಕೂಡ ಕಡಿಮೆ ಇದೆ. ಆ್ಯಂಡ್ ಈ ಥರ ಮಟೀರಿಯಲ್ ಎಲ್ಲ ಇದ್ದಾಗಲ್ವ ದುಪ್ಪಟ್ಟ ಇಷ್ಟ ಆಗಲ್ಲ. ಅದು ನೀಟಾಗಿ ನಾವು ಹಿಂಗೆ ಹಾಕಿದ್ರೂ ಸಹ ಲೈಕ್ ಇದು ಹಿಂಗೆ ಹಾಕಿದ್ರೂ ಸಹ ಈ ಥರ ಒಳ್ಳೆ ದೊಗಳೆ ಕಾಣುತ್ತೆ. ಸೊ ಹಾಗಾಗಿ ಲೈಕ್ ಐ ಡಿಡ್ ನಾಟ್ ಲೈಕ್ ದ ದುಪ್ಪಟ್ಟ ಪರ್ಸ್ನಲಿ. ಸೊ ಲೈಕ್ ಓಕೆ, ಯಾರಿಗಾದ್ರೂ ಈ ಥರ ದುಪ್ಪಟ್ಟನು ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನಂಗೆ ಇಷ್ಟ ಆಗುತ್ತೆ ಅಂತಂದರೆ ಯು ಗೈಸ್ ಕ್ಯಾನ್ ಬೈ ದಿಸ್. ಸೊ ಟಾಪಲ್ಲಂತೂ ಏನೂ ಲೈಕ್ ಫಾಲ್ಟ್ಸ್ ಅಂತ ಇಲ್ಲ ಆಯಿತಾ, ಎಲ್ಲದೂ ಚೆನ್ನಾಗಿದೆ. ಸೊ ಲೈಕ್ ಬಾರ್ಡರಲ್ಲಿ ಈ ಥರ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ಪ್ಯಾಂಟ್. ಇದು ಪ್ಯಾಂಟ್ ಆ್ಯಕ್ಚುಲಿ ಇಲ್ಲಿ ನೋಡೋದಾದ್ರೆ ವೈಡ್ ಲೆಗ್ ಪ್ಯಾಂಟ್ ಬರುತ್ತೆ ಆಯಿತಾ. ಸೊ ಮೇಲಿಂದ ನೋಡಿ ಹೇಗಿದೆ ಅಂತ, ಕೆಳಗೆ ನೋಡಿ ಈ ಥರ ಇದೆ. ಸೊ ಈ ಥರ ವೈಡ್ ಲೆಗ್ಗಲ್ಲಿ ಬರುತ್ತೆ, ಕೆಳಗಡೆ ಬರ್ತಾ ಬೂಟ್ ಕಟ್ ಅಂತ ಹೇಳ್ಬೋದು. ಬೂಟಾಗೆ ಇದು ಆ್ಯಕ್ಚುಲಿ ಸ್ಕರ್ಟ್ ಥರನೂ ಕಾಣುತ್ತೆ, ಹಾಗೆಯೇ ಪ್ಯಾಂಟ್ ಥರನೂ ಕಾಣುತ್ತೆ. ಸೊ ಬೂಟ್ ಕಟ್ ಡಿಸೈನಲ್ಲಿ ಇರೋದ್ರಿಂದ ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಸ್ವಲ್ಪ ಉದ್ದ ಇರೋರಿಗೆಲ್ಲ ಅಲ್ವಾ ಇದು ಚೆನ್ನಾಗಿ ಕಾಣಿಸ್ಬಹುದು ನನ್ನ ಪ್ರಕಾರ. ಸೊ ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಿದೆ ಅನಿಸಿದ್ರೆ, ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ ಆಯಿತಾ. ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಫಿಟ್ಟಿಂಗ್ ಅಂತ ಬರುವಾಗ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ, ಬಟ್ ಅದು ಲೈಕ್ ಎಕ್ಸಸ್ ಅಥವಾ SM ನೀವು ಅದೇ ಸೈಜಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಆಗುತ್ತೆ. ನಾನು XS ತೊಗೊಂಡ್ರೂ ಸಹ ಸ್ವಲ್ಪ ಆಲ್ಟರ್ ಎಲ್ಲ ಮಾಡಬೇಕಿರುತ್ತೆ ಆಯಿತಾ ನನಗೆ. ಹಾಗಾಗಿ ಲೈಕ್ ಐ ಡಿಡ್ ನಾಟ್ ಲೈಕ್ ದ ಫಿಟ್ಟಿಂಗ್ ಆ್ಯಂಡ್ ಆಲ್. ಬಟ್ ಅದರ್ ದೆನ್ ದ್ಯಾಟ್ ಮಟೀರಿಯಲ್ ಅಂತ ಬಂದರೆ ಚೆನ್ನಾಗಿದೆ. ಲೈಕ್ ಫಾರ್ ದಿಸ್ ಐ ವುಡ್ ರೇಟ್ ಔಟ್ ಆಫ್ 10 ನಾನು 7 ಕೊಡ್ತೀನಿ ಅಷ್ಟೇ. ಬಿಕಾಸ್ ನನಗೆ ಫಿಟ್ಟಿಂಗ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಮ್ಯಾಟರ್ಸ್ ಆಯಿತಾ. ಅದೇನೇ ಕರೆಕ್ಟಾಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಲೈಕ್ ಇಷ್ಟ ಆಗಲ್ಲ. ಆ್ಯಂಡ್ ಪ್ಯಾಂಟೂ ಕೂಡ ಏನೋ ಫುಲ್ಲು ದೊಗಳೆ ಆಯಿತು, ನಂಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದಾದಮೇಲೆ ಇಲ್ಲಿ ವೇಸ್ಟ್ ಹತ್ರನೂ ಅಷ್ಟೇ ತುಂಬಾ ದೊಡ್ಡದಿದೆ. ನಾನು XS ಅಥವಾ S ಐ ಡೋಂಟ್ ರಿಮೆಂಬರ್ ವಿಚ್ ಸೈಜ್ ಐ ಆರ್ಡರ್ಡ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದಾಗಿ ಹಾಕಿರ್ತೀನಿ ಯಾವ ಸೈಜ್ ನಾನು ಆರ್ಡರ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಯು ಗೈಸ್ ಕ್ಯಾನ್ ಸಿ ದ್ಯಾಟ್. ಇದು ಸೆಕೆಂಡ್ ಔಟ್ಫಿಟ್. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ. ಫಿಟ್ಟಿಂಗ್ ಅಂತ ಬರುವಾಗ ಲೈಕ್ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಆಯಿತಾ. ಒಬ್ಬರು ದಪ್ಪ ಇರ್ತಾರೆ, ಒಬ್ಬರು ಸಣ್ಣ ಇರ್ತಾರೆ, ಒಬ್ಬರು ಮೀಡಿಯಮ್ ಇರ್ತಾರೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಹೇಗೆ ಬೇಕು ಆ ಥರ ಲೈಕ್ ಫಿಟ್ಟಿಂಗ್ನ ಅಡ್ಜಸ್ಟ್ ಮಾಡ್ಕೋಬೇಕಿರುತ್ತೆ. ಹಾಗೆಯೇ ಲೈಕ್ ಅದು ಅವರಿಗೆ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಬಂದರೆ, ಪರ್ಫೆಕ್ಟಾಗಿ ಅನಿಸಿದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡಬಹುದು. ಸೊ ನನಗೆ ಬೇಸಿಕಲಿ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ, ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತಾ ಇರೋದು. ನನ್ನ ಮೇಲೆ ಚೆನ್ನಾಗಿ ಕಾಣ್ತಿಲ್ಲ ಹಂಗಂತ ಹೇಳ್ಬಿಟ್ಟು ಬೇರೆ ಯಾರಿಗೂ ಚೆನ್ನಾಗಿ ಕಾಣಲ್ಲ ಅಂತ ಇಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಇಲ್ಲ, ಕ್ವಾಲಿಟಿ ಬೇರೆ ಎಲ್ಲದೂ ಚೆನ್ನಾಗಿದೆ. ಓನ್ಲಿ ಥಿಂಗ್ ನನ್ನ ಮೇಲೆ ನನಗೆ ಇಷ್ಟ ಆಗಿಲ್ಲ. ಹಾಗಾಗಿ ಐ ಆಮ್ ರೇಟಿಂಗ್ ದ್ಯಾಟ್ ಔಟ್ ಆಫ್ 10 ನಾನು 7 ಕೊಡ್ತಾ ಇದ್ದೀನಿ. ಓಕೆ ಗೈಸ್, ಸೊ ದ ಫೈನಲ್ ಔಟ್ಫಿಟ್ ಈಸ್ ದ ಒನ್ ವಿಚ್ ಐ ಆಮ್ ವೇರಿಂಗ್ ಕರೆಂಟ್ಲಿ. ಸೊ ಇದು ನನ್ನ ಥರ್ಡ್ ಕುರ್ತಾ ಸೆಟ್ ನಾನು ಆರ್ಡರ್ ಮಾಡಿರೋದು. ಆವಾಗಲೇ ನೀವು ನೋಡಿದ್ದೀರಾ ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ಎರಡು ಸ್ವಲ್ಪ ಲೈಟ್ ಶೇಡ್ ಬಂದರೆ ಇದು ಸ್ವಲ್ಪ ಡಾರ್ಕ್ ಶೇಡ್ ಬಂದಿದೆ. ನೆಕ್ ಪ್ಯಾಟರ್ನ್ ನೋಡಿ ಈ ಥರ ಫುಲ್ ಸ್ಕ್ವೇರಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ಜಸ್ಟ್ ಸ್ಟ್ರ್ಯಾಪ್ ಬಂದಿದೆ ಅಷ್ಟೇ. ಆ್ಯಂಡ್ ಆಲ್ ಓವರ್ ದ ಕುರ್ತಿ ಎಲ್ಲ ಲೈಕ್ ಈ ಥರ ಬುಟಾಸ್ ಬಂದಿದೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಗುಡ್. ಆ್ಯಂಡ್ ಆ್ಯಕ್ಚುಲಿ ಕುರ್ತಾದು ಲೆಂತ್ ಅಂತ ಬಂದರೆ ಲೈಕ್ ಇಟ್ ಇಸ್ ನಾಟ್ ಬಿಲೋ ದ ನೀ, ಇಟ್ ಈಸ್ ಅಬೌವ್ ನೀ ಇದೆ. ಬಟ್ ಸ್ಟಿಲ್ ಇಟ್ ಇಸ್ ಗುಡ್.
ಆ್ಯಂಡ್ ಪ್ಯಾಂಟ್ ಕೂಡ ಅಷ್ಟೇ ಲೈಕ್ ಸ್ವಲ್ಪ ಪಲಾಜೋ ಥರ ಬಂದಿದೆ ಪ್ಯಾಂಟು. ಸೊ ನಾನಿಲ್ಲಿ ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ನೀವು ನೋಡಬಹುದು ಪರ್ಫೆಕ್ಟಾಗಿ, ಬಿಕಾಸ್ ನಾನು ಇಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ನನಗೆ. ಆ್ಯಂಡ್ ದುಪಟ್ಟ ಅಂತ ಬಂದರೆ ದುಪಟ್ಟ ಫಸ್ಟ್ ಒನ್ ಇದು ಮತ್ತು ಇದು ದುಪಟ್ಟ ಸೇಮ್ ಇದೆ. ಸೊ ಗೈಸ್ ಕ್ಯಾನ್ ಸಿ ಈ ಥರ ಲೇಸ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇನ್ ಪೂರ್ತಿ ನೆಟ್ಟೆಡ್ ಇದೆ ಆ್ಯಂಡ್ ಲೆಂತ್ ಆಗಿರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿದೆ ಆಯಿತಾ. ಲೆಂತ್ ಕೂಡ ಒಳ್ಳೆ ಲೆಂತಲ್ಲಿ ಬರುತ್ತೆ ದುಪಟ್ಟ. ಸಿ ಈ ಥರ ಹಾಕಿದ್ರೇನು ಇಷ್ಟುದ ಬರುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಗುಡ್ ಆ್ಯಂಡ್ ನನಗೆ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನನ್ನ ಮೇಲೆ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಲೈಕ್ ಇದನ್ನ ಮೋಸ್ಟ್ ಪ್ರಾಬ್ಲಿ ನಾನು ಈ ವರಮಹಾಲಕ್ಷ್ಮಿಗೆ ವೇರ್ ಮಾಡ್ತೀನಿ, ನೋಡೋಣ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ನೆಕ್ಸ್ಟ್ ಔಟ್ಫಿಟ್ ಆಗಿತ್ತು. ಇದು ಫಿಟ್ಟಿಂಗ್ ಕೂಡ ನಾನು ಸ್ವಲ್ಪ ಫಿಟ್ಟಿಂಗ್ ಮಾಡಿದ್ದೀನಿ, ಇವಾಗ ಇನ್ನೂ ಪರ್ಫೆಕ್ಟಾಗಿ ಮಾಡ್ಕೊಂಡಿಲ್ಲ. ಸೊ ಪರ್ಫೆಕ್ಟಾಗಿ ಇನ್ನೊಂದ್ಸಲ ಫಿಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಇದನ್ನು ಪ್ರಾಬ್ಲಿ ವೇರ್ ಮಾಡ್ತೀನಿ. ಸೊ ಐ ಡೋಂಟ್ ನೋ ಲೈಕ್ ಇದನ್ನೇ ಹಾಕೊಳ್ತೀನ ಇಲ್ಲ ಬೇರೆ ಏನಾದರೂ ಹಾಕೊಳ್ತೀನ ಏನೋ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನನ್ನ ಥರ್ಡ್ ಕುರ್ತಾ ಸೆಟ್. ನಿಮಗೆ ಈ ಮೂರರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಎಲ್ಲದು ಅಂಡರ್ ದ ಬಜೆಟ್ ಇದೆ ಆ್ಯಕ್ಚುಲಿ. ಎಲ್ಲ ಕುರ್ತಾ ಸೆಟ್ಟು 1000 ಒಳಗೇನೆ ಇದೆ. ಅದು ಒಂದು ಮಾತ್ರ ಮೀಶೋದು 1100 ಇಲ್ಲ 1200 ಒಳಗಿದೆ ಆಯಿತಾ. ಸೊ ಇದೆರಡೂ ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ. ಫಸ್ಟ್ ಒನ್ ಅಂತೂ ಇನ್ನೂ ತುಂಬಾ ಕಡಿಮೆ ಪ್ರೈಸ್ ಅದು ಆ್ಯಕ್ಚುಲಿ, ಬಟ್ ಮಟೀರಿಯಲ್ ಎಲ್ಲದೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕುರ್ತಾ ಸೆಟ್ಗೆ ನಾನು ಎಷ್ಟು ರೇಟ್ ಮಾಡ್ತೀನಿ ಅಂತಂದರೆ ಔಟ್ ಆಫ್ 10 ನಾನು 9.5 ಕೊಡ್ತೀನಿ. ಬಿಕಾಸ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನ್ನ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಇದಾಗಿತ್ತು ಇವತ್ತಿನ ಈ ಕುರ್ತಾ ಸೆಟ್ ಹಾಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಯಾವ ಔಟ್ಫಿಟ್ ಇದರಲ್ಲಿ ಇಷ್ಟ ಆಯಿತು, ನೀವು ಯಾವುದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ಕ್ವಾಲಿಟಿ ಬಗ್ಗೆ ಕೇಳೋದಾದರೆ ಓವರಾಲಾಗಿ ಹೇಳ್ತೀನಿ, ಕ್ವಾಲಿಟಿ ಅಂತೂ ಟಾಪ್ ನಾಚ್ ಎಲ್ಲದ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಲೈಕ್ ಫಿಟ್ಟಿಂಗ್ ಅಂತ ಬರುವಾಗ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ನಮಗೆ ನಮ್ಮ ಬಾಡಿ ಟೈಪ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ತಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಪ್ರತಿಯೊಂದು ಔಟ್ಫಿಟ್ಟು ಸಹ ತುಂಬಾ ಮಸ್ತಾಗಿ ಕಾಣಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಂಥ ಸಮಯ ಬಂದಿದೆ. ಸೊ ಲೆಟ್ಸ್ ಎಂಡ್ ಆಫ್ ದಿಸ್ ವಿಡಿಯೋ. ಬಿಫೋರ್ ಟು ದ್ಯಾಟ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. Being happy is a responsibility, so be happy, keep watching my channel, keep supporting, meet you up in next video. Until then, take care, bye bye. ಯಾವ ಔಟ್ಫಿಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ.